ದೃಷ್ಟಿ, ಮೌಲ್ಯಗಳು ಮತ್ತು ಸಾವಿರಾರು ಹೃದಯಗಳನ್ನು ರೂಪುಗೊಂಡ ಮೈಲುಗಲ್ಲು. ಇಂದು ಶಿವಮೊಗ್ಗದ ಹೆಮ್ಮೆಯ ಸೇಕ್ರೆಡ್ ಆರ್ಟ್ನ 60 ವರ್ಷಗಳ ವಜ್ರ ಮಹೋತ್ಸವವನ್ನು ಆಚರಿಸಲಿಕ್ಕೆ ಬಂದಿದ್ದೇವೆ. ಬನ್ನಿ, ಈ ಆಚರಣೆಯನ್ನು ನಾವು ನೋಡ್ತಾ ಹೋಗೋಣ. ಸಾವಿರದ 1965ರಲ್ಲಿ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಹುಟ್ಟಿಕೊಂಡಿತು. ಭವ್ಯತೆಯಿಂದಲ್ಲ, ಆದರೆ ನಂಬಿಕೆಯಿಂದ. ಕ್ಯಾಥಡ್ರಲ್ ಪಕ್ಕದಲ್ಲಿರುವ ಒಂದು ಸಣ್ಣ ಕೋಣೆ, ಕೆಲವು ಮೇಜುಗಳು, ಹಲವು ಕನಸುಗಳು ಮತ್ತು ಶಿಕ್ಷಣವು ಜೀವನವನ್ನು ಬದಲಾಯಿಸುತ್ತದೆ ಎಂಬ ದೃಢ ನಂಬಿಕೆ. ಆ ವಿನಮ್ರ ಆರಂಭದಿಂದ 1967ರಲ್ಲಿ ಹೊಸ ಶಾಲಾ ಕಟ್ಟಡದ ಆಶೀರ್ವಾದದವರೆಗೆ, ಬ್ಲ್ಯಾಕ್ ಬೋರ್ಡ್ ಬಲಪಗಳಿಂದ ಸ್ಮಾರ್ಟ್ ತರಗತಿಗಳವರೆಗೆ, ಶಾಂತ ಕಾರಿಡಾರ್ಗಳಿಂದ ನಗುವಿನೊಂದಿಗೆ ಪ್ರತಿಧ್ವನಿಸುತ್ತಿರುವ ಆಟದ ಮೈದಾನದಗಳವರೆಗೆ ಸೇಕ್ರೆಡ್ ಹಾರ್ಟ್ ಬೆಳೆಯಿತು, ಕಲಿಸಿತು ಮತ್ತು ವಿಕಸನಗೊಂಡಿತು. ಆದರೆ ಸೇಕ್ರೆಡ್ ಹಾರ್ಟ್ ಕೇವಲ ಗೋಡೆಗಳು ಮತ್ತು ತರಗತಿಗಳಲ್ಲ. ಅದರ ಧ್ಯೇಯವನ್ನು ಕಾಪಾಡಿದವರು ಪ್ರಾಂಶುಪಾಲರು ಮತ್ತು ಪುರೋಹಿತರು, ಪಾಠಗಳನ್ನು ಜೀವನ ಮೌಲ್ಯಗಳಾಗಿ ಪರಿವರ್ತಿಸಿದ ಶಿಕ್ಷಕರು, ಅದಕ್ಕೆ ಶಕ್ತಿ ಮತ್ತು ಕನಸನ್ನು ನೀಡಿದ ವಿದ್ಯಾರ್ಥಿಗಳು, ಅದರ ಚೈತನ್ಯವನ್ನು ಜಗತ್ತಿಗೆ ಸಾಗಿಸಿದ ಹಳೆಯ ವಿದ್ಯಾರ್ಥಿಗಳು ಮತ್ತು ಇಂದು ಈ ಪ್ರಯಾಣವನ್ನು ಗೌರವಿಸುವ ಮುಖ್ಯ ಅತಿಥಿಗಳು ಮತ್ತು ಗಣ್ಯರು. ಈ ವಜ್ರ ಮಹೋತ್ಸವವು ವರ್ಷಗಳ ಆಚರಣೆಗಿಂತ ಹೆಚ್ಚಿನದು. ಇದು ಒಂದು ಪುಣ್ಯ ಮಿಲನ, ನಂಬಿಕೆ, ಶಿಸ್ತು, ಶ್ರೇಷ್ಠತೆ ಮತ್ತು ಪ್ರೀತಿಯ ಕತೆ. 60 ವರ್ಷಗಳು ಕಳೆದಿವೆ. ಶಾಲೆಯ ಹೃದಯ ಇನ್ನೂ ಬಡಿಯುತ್ತಿದೆ. ಇದು ವಾರ್ಷಿಕೋತ್ಸವಕ್ಕಿಂತ ಹೆಚ್ಚಿನದು. 60 ವರ್ಷಗಳ ಬಲವಾದ ಮರಳುವಿಕೆ, ನೆನಪು, ಪರಂಪರೆ. ಸರ್, 1965ರಿಂದ ಇಲ್ಲಿಯವರೆಗೆ ಈ ಒಂದು ಸೇಕ್ರೆಡ್ ಆರ್ಟ್ ಕುಟುಂಬವನ್ನ, ಈ ಪರಂಪರೆ ನಿಮ್ಮನ್ನ ಏನನ್ನು ಸೂಚಿಸುತ್ತದೆ ಸರ್? ಇದು ಹೇಗಪ್ಪ ಅಂತಂದ್ರೆ, ನಮ್ಮ ಸಂಸ್ಥೆಯವರು ಕೊಡುವಂತ ಒಂದು ಪದವಿಗೋಸ್ಕರ ಶಾಲೆ ನಡೆಸ್ತಾ ಇಲ್ಲ. ಇದು ಮೌಲ್ಯ ಆಧಾರಿತ ಗುಣಮಟ್ಟದ ಒಂದು ಶಿಕ್ಷಣ ಕೊಡುವಂಥದ್ದು ನಮ್ಮ ಧ್ಯೇಯ ಆಗಿರ್ತದೆ. ಇದು ಸುಮಾರು 1965ರಿಂದ ಕೂಡ ನಾವು ನಡೆಸ್ಕೊಂಡು ಬಂದಿರೋ ಹಾದಿ ಆಗಿರ್ತದೆ. ಇದು ಫಸ್ಟ್ ಇರುವಂತಹ ಮುಖ್ಯ ಬೋನ್ವೆಂಚರ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅಲ್ಲಿಂದ ನಮ್ಮ ಈ ಒಂದು ಜರ್ನಿ ಶುರು ಆಗ್ತಾ ಹೋಗುತ್ತೆ ಮೇಡಮ್. ಯಾಕಂದ್ರೆ ನಾನು ಕೂಡ ಇಲ್ಲಿ ಓದಿರುವಂಥ ವಿದ್ಯಾರ್ಥಿಯಾಗಿ ಇವತ್ತು ನಾನು ಮುಖ್ಯೋಪಾಧ್ಯಾಯರಾಗಿ ನಾನು ಒಂದು ಸ್ಥಾನ ಕೂತಿದ್ದೀನಪ್ಪ ಅಂತಂದರೆ, ಇಲ್ಲಿ ನಮಗೆ ಕಲಿಸಿರುವಂಥ ಶಿಕ್ಷಕರುಗಳು, ಅವ್ರು ಕೊಟ್ಟಿರುವಂತಹ ಆಧಾರಿತ ಶಿಕ್ಷಣಗಳು, ಅಂದರೆ ಒಂದು ಮೌಲ್ಯಾಧಾರಿತ ಶಿಕ್ಷಣಗಳನ್ನ ಬಡ ವಿದ್ಯಾರ್ಥಿಗಳಿಗೆ ಆಶಾ ಬಂದಾಗಿರುವಂಥ ಒಂದು ಶಾಲೆ ಇದು. ಇಲ್ಲಿ ಓದಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯ ಅವರು ಸಾಧನೆಗಳನ್ನು ಮಾಡಿರ್ತಾರೆ ಮೇಡಮ್. ಇದು ಒಂದು 60 ವರ್ಷನೆಯ ಒಂದು ವಜ್ರ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ಇದು ಬಹಳ ಒಂದು ನಮಗೆ ಸಂತೋಷ ಆಗುವಂಥ ವಿಷಯ ಆಗಿರ್ತದೆ. ಕಾರಣ ಹೇಗಪ್ಪ ಅಂತಂದರೆ, ಇಲ್ಲಿ ಕಲ್ತಿರುವಂತಹ ಹಲವು ವಿದ್ಯಾರ್ಥಿಗಳು ಇವತ್ತು ನಾವು ಅವರಿಗೆ ಹೋಗಿ ಕೆಲವು ಸಮಾಲೋಚನೆ ಮಾಡಿಕೊಂಡಾಗ ಅವ್ರು ಹೇಳಿದರು, ಸರ್, ಈ 60ನೇ ವರ್ಷಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ಕೂಡ ಅವ್ರದ್ದೆಲ್ಲ ಒಂದು ಆಶೆ ಆಗಿತ್ತು. ಅದರ ಪ್ರಕಾರ ಇವತ್ತು ನಾವು ಎಲ್ಲರೂ ಇಲ್ಲಿ ನಮ್ಮ ಶಾಲೆ ಓದಿರುವಂಥ ರಾಜಕೀಯದ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ರಲ್ಲ ಅವರೆಲ್ಲ ಒಂದು ಆಡಳಿತದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಇದೇ ಡಿಸೆಂಬರು 20 ಮತ್ತು 21ನೇ ತಾರೀಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಹಾಗಾಗಿ ಎಲ್ಲರ ಪಾತ್ರಗಳು ಇಲ್ಲಿ ಭಾಳ ಮುಖ್ಯ ಆಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್, ನೀವು ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಈ ಶಾಲೆಯಲ್ಲಿ ತುಂಬಾ ವರ್ಷಗಳಿಂದ ಸತತವಾಗಿ ಕರೆದಂದ ಒಂದು ಮೌಲ್ಯ ಅಂದ್ರೆ ಯಾವುದಂತ ನೀವು ನಂಬ್ತೀರಾ? ಈ ಶಾಲೆ ಇವತ್ತು ವಜ್ರ ಮಹೋತ್ಸವವನ್ನ ಆಚರಿಸ್ಕೊಳ್ತಾ ಇದೆ. ಶಿವಮೊಗ್ಗದಲ್ಲಿಯೇ ಒಂದು ಕೇಂದ್ರೀಕೃತವಾದಂತಹ ಶಾಲೆ ಇದು. ಇಲ್ಲಿ ಮಾತ್ರ ಅಲ್ಲ, ಇದು ಮೌಲ್ಯ ಅಂತಂದ್ರೆ ತಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕಲು ಬಿಡಬೇಕು. ಇದು ಕ್ರಿಸ್ತನ ಗುಣ. ಆ ಒಂದು ಮೌಲ್ಯವನ್ನ ನಮ್ಮ ಶಾಲೆ ಇವತ್ತು ಸೇಕ್ರೆಡ್ ಪ್ರೌಢಶಾಲೆ ಇದು ಬೆಳೆಸ್ಕೊಂಡು ಬಂದಿದೆ ಮೌಲ್ಯವನ್ನ. ಓಕೆ ಸರ್, ನೀವು ಒಂದು ಶಿಕ್ಷಕರಾಗಿ ನಿಮ್ಮ ಬೆಳವಣಿಗೆ ಇಲ್ಲಿಂದ ಪ್ರಾರಂಭ ಆಗಿ ಹೇಗೆ ಅನಿಸ್ತು ಸರ್ ನಿಮ್ಗೆ? ಬಹಳ ಕೆಲವೊಂದು ಕಷ್ಟದ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಕೆಲವು ಸಲ
ಮಕ್ಕಳಿಗೆ ಕರೆದಾಗ ಬಾಯ್ಲಿ ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾರೆ ಅಂದಾಗ ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ತಾಯಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅವರಿಗೆ ಮಕ್ಕಳಿಗೆ ತಂದೆನೂ ಇರಲ್ಲ, ತಾಯಿನೂ ಇರಲ್ಲ, ಯಾರೋ ಒಬ್ರು ಸಾಕ್ತಾ ಇರ್ತಾರೆ, ಆದ್ರೆ ಆ ಪ್ರೀತಿಯನ್ನ ಹಂಚ್ಕೊಳಕ್ಕೆ ಆಗ್ತಾರಲ್ಲ, ಅದನ್ನ ಬಂದು ನಮ್ಮ ಹತ್ರ ಹೇಳ್ಕೊಂತಾರೆ. ಆಗ ಬಹಳ ಕಣ್ಣೀರ್ ಬರುತ್ತೆ. ಆದ್ರೆ ಆ ಮಗುಗೆ ನಾವು ತಂದೆಯಾಗಿರ್ತೀವಿ, ತಾಯಿಯ ಮೌಲ್ಯವನ್ನು ಸಹ ಕೊಡ್ತೀವಿ. ಅದು ಸಮಾಜದಲ್ಲಿ ಒಂದು ಬಹುಮುಖ ಪ್ರತಿಭೆಯಾಗಿ ಹೊರಹೊಮ್ಮೋದಕ್ಕೆ ಕಾರಣವಾಗುತ್ತೆ. ಸರ್, ನೀವು ಇಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ಹೌದು. ನಿಮ್ಗೆ ಅತ್ಯಂತ ತೃಪ್ತಿಕರವಾದ ಒಂದು ಅನುಭವ ಅಂದ್ರೆ ಏನು ಈ ಶಾಲೆ? ತೃಪ್ತಿಕರವಾದಂತ ಅನುಭವ ಅಂತ ಹೇಳಿದ್ರೆ ನಮ್ಮ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ತೃಪ್ತಿಕರ ಜೊತೆಗೆ ಅತ್ಯಂತ ಸಂತೋಷಕರವಾದಂತ ವಿಷಯ ಅಂತ ಹೇಳಿದ್ರೆ, ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ನಾನು ನನ್ನ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ದು. ಜೊತೆಗೆ ಇದು ಕೆಲವರಿಗೆ ಮಾತ್ರ ಇಂಥ ಸೌಭಾಗ್ಯದ ಒಂದು ಅವಕಾಶ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಾನು ಹಳೆ ವಿದ್ಯಾರ್ಥಿಯಾಗಿ ಕೂಡ ಅನುಭವ ಪಡೆದು ನಮ್ಮ ಶಾಲೆಯಲ್ಲಿ, ಜೊತೆಗೆ ಒಬ್ಬ ಶಿಕ್ಷಕನಾಗಿ ಕೂಡ ಸೇವೆ ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತ ಒಂದು ಸೌಭಾಗ್ಯ ನನಗೆ ದೊರಕಿದೆ. ಅದು ತೃಪ್ತಿಕರವಾದಂತ ವಿಷಯನೂ ಕೂಡ ಹೌದು ಅಂತ ತಿಳ್ಕೊಳ್ತೀನಿ. ಓಕೆ ಸರ್, ತುಂಬಾ ಹೆಮ್ಮೆಯ ಒಂದು ಕ್ಷಣ ಅಂದ್ರೆ ಈ ಶಾಲೆಗೆ? ಅತ್ಯಂತ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರೆ, ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿರುವಂತ ಜಿಲ್ಲಾಧಿಕಾರಿಗಳಾದಂತ ಸುಹಾಸ್ ರವರು ಪ್ಯಾರಾ ಒಲಿಂಪಿಕ್ಸ್ ನಲ್ಲೂ ಕೂಡ ಅವರು ಪದಕವನ್ನು ಪಡೆದಿದ್ದಾರೆ. ಇದು ಅತ್ಯಂತ ಹೆಮ್ಮೆಯ ವಿಷಯ. ಹೀಗೆ ಹಲವಾರು ಉದಾಹರಣೆಗಳು ಇದಾವೆ ಮೇಡಮ್, ಒಂದಲ್ಲ ಎರಡಲ್ಲ. ಅದು ನಮ್ಮ ಶಾಲೆಗೆ ಒಂದು ಅತ್ಯಂತ ಹೆಮ್ಮೆ ತರುವಂತ ವಿಷಯನೂ ಕೂಡ ಹೌದು. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ಸ್ ಮೇಡಮ್. ಸರ್, ಶಿವಮೊಗ್ಗದಲ್ಲಿ ಫುಟ್ಬಾಲ್ ಅಂದ ತಕ್ಷಣ ಸೇಕ್ರೆಡ್ ಹಾರ್ಟ್ ಅಂತ ಹೇಳ್ತಾರೆ. ಇದರ ಟೀಮ್ ನ ಬಗ್ಗೆ ನೀವು ಏನಂತೀರಾ? ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಅಂದರೆ ಫುಟ್ಬಾಲ್ ಅಂತ, ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರು ಮಾಡಿದಂಥ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಫುಟ್ಬಾಲ್ ಅಂದರೆ ಸೇಕ್ರೆಡ್ ಹಾರ್ಟ್ ಅಂತ. ಇಲ್ಲಿ ತುಂಬ ಜನ ಅಡ್ಮಿಷನ್ನು ಫುಟ್ಬಾಲ್ಗೋಸ್ಕರ ಭಾಳ ಜನ ಅಡ್ಮಿಷನ್ ಆಗ್ತಾರೆ. ಫುಟ್ಬಾಲ್ ಅಂದರೆ ಈಗಿಂದ ಅಂತಲ್ಲ, ಅವಾಗಿಂದ ನಡ್ಕೊಂಡ್ ಬರ್ತಾ ಇರೋದು. ಈಗಲೂ ಫುಟ್ಬಾಲ್ ನಾವೊಂದು 45 ವರ್ಷದಿಂದ ಫುಟ್ಬಾಲ್ನ ನಾವೇ ಗೆದ್ಕೊಂಡ್ಬರ್ತಾ ಇದ್ದೀವಿ. ನಮಗೆ ಯಾರೂ ಇದುವರೆಗೂ ಬೀಟ್ ಮಾಡಿಲ್ಲ. ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಫುಟ್ಬಾಲ್ನ ಆಡ್ತಾರೆ. ಇಲ್ಲಿ ಬಂದಮೇಲೆ ತುಂಬ ಖುಷಿಪಟ್ಟು ಆಡ್ತಾರೆ. ಫುಟ್ಬಾಲ್ ಅಂದರೆ ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಅಂತ ನಾನು ಹೇಳ್ತೀನಿ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ನಿಮ್ಮ ಟೀಮ್ ನ ಸ್ಪಿರಿಟ್ ಕೂಡ ತುಂಬಾ ಹೈ ಅಲ್ಲಿದೆ. ಥ್ಯಾಂಕ್ ಯು. ಸರ್, ನೀವು ಶಾಲೆಯಲ್ಲಿ ಓದಿದ್ದೀರಾ. ಆ ಶಾಲೆಯಲ್ಲಿ ಓದಿದಾಗ ನೀವು ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಈ ಕ್ಯಾಂಪಸ್ ಒಳಗೆ ಎಂಟ್ರಿ ಆದಾಗ ನಿಮ್ಗೆ ಆಗಿದ್ದ ಅನುಭವ ಹೇಗೆ ಸರ್? ಶಾಲೆ ಅಂದ ತಕ್ಷಣನೇ ನಮಗೆ ಮೊದಲನೇ ಬರೋದು ನಮ್ಮ ಗುರುಗಳದು ಮತ್ತು ನಮ್ಮೆಲ್ಲ ಯೂನಿಫಾರ್ಮ್ಸ್. ನಮ್ಮ ಬ್ಲೂ ಯೂನಿಫಾರ್ಮು, ವೈಟ್ ಶರ್ಟು, ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕರ್ಕೊಂಬಂದು ಬಿಡೋದು. ಆಮೇಲೆ ನಮ್ಮ ಟಿಫಿನ್ ಬಾಕ್ಸ್ಗಳು ಬೆಳಗ್ಗೆ ಒಂದ್ಸರಿ ಹಾಕೊಂಡ್ಬಂದ್ರೆ ಅದ್ರ ಮೇಲೆ ಒಂದು ಅನ್ನ ಸಾರು ಇಟ್ಟರು, ಒಂದು ಉಪ್ಪಿನಕಾಯಿ ಇಟ್ಬಿಟ್ಟು ಒಂದು ಸಣ್ಣದೊಂದು ಇರೋದು. ಮತ್ತು ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ನಮ್ಮ ಬೆಂಚ್ಗಳು, ನಮ್ಮ ಮೇಸ್ಟ್ರುಗಳು ಎಲ್ಲರೂ ತಪ್ಪಿದ್ರೆ ತಿದ್ದಿ ಹೇಳ್ಬಿಟ್ಟು ನಮ್ಮ ಸರಿ ಮಾಡ್ಕೊಂಡು ಅನೇಕ ಹೌದು. ಓಕೆ ಸರ್, ಧನ್ಯವಾದ. ಸರ್, ಈ ಯೂತ್ ಮಕ್ಕಳಿಗೆ ಈಗ ನೀವೇನಕ್ಕೆ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗಿನ ಮಕ್ಕಳು ದೇ ಆರ್ ಬ್ರಿಲಿಯಂಟ್. ಅವರು ಪ್ರಪಂಚವನ್ನ ಇವತ್ತು ಅಂಗೈಲಿ ಇಟ್ಕೊಂಡು ನೋಡ್ತಕ್ಕಂಥ ಮಕ್ಕಳಿದ್ದಾರೆ. ದೇ ಆರ್ ವೆರಿ ವೆರಿ ಬ್ರಿಲಿಯಂಟ್. ಐ ವಿಶ್ ದೆಮ್ ಆಲ್ ದ ಸಕ್ಸಸ್. ಓನ್ಲಿ ಥಿಂಗ್ ದೇ ಶುಡ್ ಬಿ ಕೇರ್ಫುಲ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಬಿಕಾಸ್ ಎಲ್ಲದು ಪ್ರಪಂಚ ಇವತ್ತು ಅವ್ರ ಅಂಗೈಲಿ ಇದೆ. ಹಾಗಾಗಿ ಮೊಬೈಲ್ಸು ಇದೆಲ್ಲದನ್ನು ಕೂಡ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವುದು ಒಳ್ಳೆಯದು, ನಿಮ್ಮ ತಂದೆ ತಾಯಿಗಳನ್ನು ನಂಬಿ, ನಿಮ್ಮ ಗುರುಗಳನ್ನು ನಂಬಿ, ಇವ್ರು 3 ಜನ ನಂಬಿದರೆ ನಿಮ್ಮ ಗುರಿ ಮತ್ತು ನಿಮ್ಮ ಯಶಸ್ಸು ಎರಡೂ ಕೂಡ ಅದರಲ್ಲಿ. ಇದು ಸತ್ಯ ಚಾನಲ್ನಲ್ಲಿ ಭಾಳ ಅದ್ಭುತವಾಗಿ ಪ್ರೆಸೆಂಟೇಷನ್ಸ್ ಎಲ್ಲದನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ನಮ್ಮ ಶಾಲೆಯ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಇದು ಸತ್ಯ ಚಾನಲ್ಗೆ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್.
ಪರಂಪರೆಯನ್ನು ನಿರ್ಮಿಸಿದ, ಬದುಕಿದ ಮತ್ತು ಮುಂದಕ್ಕೆ ಸಾಗಿಸಿದವರಿಂದ ನಾವು ಕೇಳುವಂತೆ ಒಂದು ವಾಸ್ತವವು ಎತ್ತರವಾಗಿ ನಿಂತಿದೆ. ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಕೇವಲ 60 ವರ್ಷಗಳನ್ನು ಆಚರಿಸುತ್ತಿಲ್ಲ, ಜೀವನವನ್ನು ರೂಪಿಸುವ 60 ವರ್ಷಗಳನ್ನು ಆಚರಿಸುತ್ತಿದೆ. ಇದೇ ಆಗಿದೆ ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.